ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ದ ಚಾನೆಲ್. ಇವತ್ತು ನಾನು ಬೇಜಾರಿನ ಬಗ್ಗೆ ಮಾತಾಡ್ತೀನಿ. ಎಲ್ಲರಿಗೂ ಯಾವುದೋ ಒಂದು ಸಂದರ್ಭದಲ್ಲಿ ಬೇಜಾರು ಆಗೇ ಆಗುತ್ತೆ. ಬರೀ ಯಾವುದೋ ಸಂದರ್ಭದಲ್ಲಿ ಅಂತ ಅಲ್ಲ, ಪ್ರತಿನಿತ್ಯ ನಾವು ಬೇರೆ ಬೇರೆ ಕೆಲಸಗಳನ್ನು ಮಾಡಬೇಕಾದ್ರೆ, ಬೇರೆ ಬೇರೆಯವ್ರ ಜೊತೆ ಒಡನಾಡಬೇಕಾದ್ರೆ ನಮಗೆ ಬೇಜಾರಾಗೋದು ತುಂಬಾನೇ ಸಹಜ. ಬೇಜಾರು ಒಂದು ಸಹಜವಾದ ಭಾವನೆ, ಆಗಾಗ ಆಗ್ತಾನೆ ಇರುತ್ತೆ. ಯಾಕೆ ಅಂದರೆ ಎಲ್ಲಾವುದು ನಾವು ಅಂದ್ಕೊಂಡಂಗೆ ಆಗಲ್ಲ ಅಲ್ವಾ ಜೀವನದಲ್ಲಿ. ಈಗ ಪ್ರತಿನಿತ್ಯನೇ ನೋಡ್ಕೊಳ್ಳಿ, ನೀವು ಏನೋ ಕೆಲಸ ಮಾಡಕ್ಕೆ ಹೋಗಿರ್ತೀರಾ, ಆ ಕೆಲಸ ಆಗದೆ ಇರಬೇಕಾದ್ರೆ ಬೇಜಾರಾಗುತ್ತೆ. ನಿಮ್ಮ ಆಫೀಸ್ನಲ್ಲಿ ಬಾಸು ನಿಮ್ಗೆ ಇಷ್ಟವಾದ ಪ್ರಾಜೆಕ್ಟ್ ಹಾಕದಲ್ಲೇ ಬೇರೆ ಪ್ರಾಜೆಕ್ಟಿಗೆ ಹಾಕಿದಾಗ ಬೇಜಾರಾಗುತ್ತೆ. ಲೀವ್ ಕೇಳಿರ್ತೀರ ಆಫೀಸಲ್ಲಿ, ಲೀವ್ ಸ್ಯಾಂಕ್ಷನ್ ಆಗದೆ ಇದ್ದಾಗ ಬೇಜಾರಾಗುತ್ತೆ. ಕ್ಲಾಸ್ ರೂಮಲ್ಲಿ 3 ಗ್ರೂಪ್ ಆಗಿ ಕ್ಲಾಸ್ನ ಡಿವೈಡ್ ಮಾಡ್ತಾರೆ ಒಂದು ಪ್ರಾಜೆಕ್ಟಿಗೋಸ್ಕರ. ನೀವೊಂದು ಗ್ರೂಪಲ್ಲಿ ಇರ್ತೀರಾ, ನಿಮ್ಮ ಫ್ರೆಂಡ್ಸ್ ಎಲ್ಲ ಇನ್ನೊಂದು ಗ್ರೂಪಲ್ಲಿ ಇರ್ತಾರೆ, ಆವಾಗ ಬೇಜಾರಾಗುತ್ತೆ. ಅಥವಾ ಬೇರೆ ಬೇರೆ ಕಾರಣಗಳಿಗೆ ನಾವು ಇಷ್ಟಪಟ್ಟಿದ್ದು ಆಗದೇ ಇರಬೇಕಾದ್ರೆ ಬೇಜಾರಾಗೋದು ತುಂಬಾನೇ ಸಹಜ. ಆದರೆ ಈ ವಿಡಿಯೋ ಮಾಡಿರೋದು ಬೇಜಾರಿನ ಬಗ್ಗೆ ಡಿಸ್ಕಸ್ ಮಾಡಕ್ ಅಲ್ಲ. ಬೇಜಾರು ಆಗ್ತಾ ಇರ್ಬೇಕಾದ್ರೆ ಪ್ರತಿನಿತ್ಯನೂ ಈ ಬೇಜಾರಿಂದ, ಈ ಸಣ್ಣ ಸಣ್ಣ ಬೇಜಾರುಗಳಿಂದ ಆಚೆ ಬರೋದು ಹೇಗೆ ಅಂತ ಡಿಸ್ಕಸ್ ಮಾಡೋಕೆ ಈ ವಿಡಿಯೋ ಮಾಡಿರೋದು. ಹಾಗಾದರೆ ನಮಗೆ ಪ್ರತಿನಿತ್ಯ ಬೇರೆ ಬೇರೆ ಕೆಲಸಗಳಲ್ಲಿ ತೊಡಗಿಸ್ಕೊಂಡಾಗ ಆಗೋ ಅಂತ ಸಣ್ಣ ಪುಟ್ಟ ಬೇಜಾರುಗಳಿಂದ ಆಚೆ ಬರೋದು ಹೇಗೆ? ಇಲ್ಲಿದೆ ಟಿಪ್ಸ್ ನೋಡಿ. ನಂಬರ್ 1, ನಮಗೆ ಬೇಜಾರಾದಾಗ ನಮ್ಮ ಆ ಬೇಜಾರಿನ ಭಾವನೆನ ನಮ್ಗಿಷ್ಟ ಆದವ್ರ ಜೊತೆ ಹಂಚ್ಕೊಳೋದ್ರಿಂದ, ನಮ್ಮ ಬೇಜಾರಿನ ಭಾವನೆನ ವ್ಯಕ್ತಪಡಿಸೋದ್ರಿಂದ, ಅದು ಫ್ರೆಂಡೇ ಆಗಿರಬೇಕಾಗಿಲ್ಲ, ಕ್ಲೋಸ್ ಫ್ರೆಂಡೇ ಅಂತ ಅಲ್ಲ, ನಿಮಗೆ ತುಂಬ ಕ್ಲೋಸ್ ಆಗಿರೋ ಅಕ್ಕ, ತಂಗಿ, ಅಣ್ಣ, ತಮ್ಮ, ಅಥವಾ ಯಾವುದಾದ್ರೂ ರಿಲೇಟಿವ್ ಇರ್ಬೋದು, ಅಥವಾ ಮನೆಯಲ್ಲಿ ನಿಮ್ಮ ತಂದೆ ತಾಯಿ ಕೂಡ ಇರ್ಬೋದು, ಯಾರಾದರೂ ಆಗಿರಲಿ, ಅಥವಾ ಕ್ಲೋಸ್ ಫ್ರೆಂಡ್ ಆಗಿರಲಿ, ಯಾರಾದರೂ ಆಗಿರಲಿ, ನಿಮಗೆ ಆ ವ್ಯಕ್ತಿ ಬಗ್ಗೆ ನಂಬಿಕೆ ಇದ್ದು, ಭರವಸೆ ಇದ್ದು, ನನ್ನ ಭಾವನೆನ ಅವ್ರು ಮಿಸ್ಯೂಸ್ ಮಾಡ್ಕೊಳಲ್ಲ, ನನ್ನ ಭಾವನೆನ ಆಡ್ಕೊಂಡು ನಗಲ್ಲ, ನನಗಾಗಿರೋ ಬೇಜಾರಿನ ಬಗ್ಗೆ ಅಪಹಾಸ್ಯ ಮಾಡಲ್ಲ, ಅವ್ರು ನನಗೆ ಯಾವುದಾದ್ರೂ ಒಂದು ಸೊಲ್ಯೂಷನ್ ಖಂಡಿತ ಕೊಡ್ತಾರೆ, ಅಥವಾ ಯಾವ ಸೊಲ್ಯೂಷನ್ ಕೊಡದೇ ಇದ್ರೂ ಅವ್ರ ಹತ್ರ ನನ್ನ ಫೀಲಿಂಗ್ ಹಂಚ್ಕೊಳೋದ್ರಿಂದನೇ ನನ್ನ ಮನಸ್ಸು ನಿರಾಳ ಆಗುತ್ತೆ ಅನ್ನೋ ನಂಬಿಕೆ ನಿಮ್ಗಿದ್ರೆ ಅವ್ರ ಹತ್ರ ನಿಮ್ಮ ಬೇಜಾರುಗಳ ಬಗ್ಗೆ ಒಮ್ಮೆ ಮಾತಾಡಿದಾಗ, ನಿಮ್ಮ ಮನಸ್ಸಿನ ಭಾವನೆನ ಅವ್ರ ಹತ್ರ ಹಂಚ್ಕೊಂಡಾಗ ನಿಮಗೆ ಖಂಡಿತ ನಿರಾಳ ಅನಿಸುತ್ತೆ, ಆ ಬೇಜಾರು ದೂರ ಆಗುತ್ತೆ. ಅದು ಹೇಗಾದರೂ ಪರವಾಗಿಲ್ಲ, ವ್ಯಕ್ತಿಗತ ಹೋಗಿ ಭೇಟಿ ಮಾಡೋಕ್ಕಾಗದೇ ಇದ್ರೂ ಪರವಾಗಿಲ್ಲ, ನೀವು ಅವ್ರ ಹತ್ರ ಫೋನಲ್ಲಿ ಮಾತಾಡ್ಬೋದು. ಅವ್ರು ಎಲ್ಲಾದರೂ ಇರಲಿ, ಇದಕ್ಕೆ ಮ್ಯಾಟ್ರ್ ಆಗಲ್ಲ. ಸೊ ನಿಮ್ಮ ಭಾವನೆನ, ನಿಮ್ಮ ಬೇಜಾರಿನ ಭಾವನೆನ ನೀವು ತುಂಬ ಕ್ಲೋಸ್ ಆಗಿರೋರ ಜೊತೆ ಹಂಚ್ಕೊಳ್ಳಿ, ಡಿಸ್ಕಸ್ ಮಾಡಿ. ಆ ಬೇಜಾರಿಂದ ಆಚೆ ಬರೋದಕ್ಕೆ ಇದು ತುಂಬ ಸಹಾಯ ಮಾಡುತ್ತೆ. ಬೇಜಾರು ಹೋಗ್ಸಕ್ಕೆ 2ನೇ ಟಿಪ್ಸ್. ಈಗ ನಿಮಗೆ ಬೇಜಾರಾಗಿದೆ, ಏನು ಮಾಡೋಕ್ಕೂ ಆಸಕ್ತಿ ಇಲ್ಲ ಅಂತ ಇಟ್ಕೊಳ್ಳಿ. ಆವಾಗ ನೀವೇನು ಮಾಡಬೇಕಂದ್ರೆ, ನಿಮ್ಮ ಮನೆಗೆ ಏನಾದರೂ ಸಾಮಾನು ಬೇಕಾಗಿದ್ರೆ ನೀವು ಹೊರಗಡೆ ಹೋಗಿ ಅದನ್ನು ತರಬೇಕು. ಅಥವಾ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಆಚೆ ಹೋಗ್ತಿದ್ರೆ ಅವ್ರ ಜೊತೆ ಹೋಗಿ ಬಂದರೂ ಆಯಿತು. ಶಾಪಿಂಗ್ ಹೋಗೋ ಆಪ್ಷನ್ ಏನಾದರೂ ನಿಮಗಿದ್ರೆ ಹೊರಗಡೆ ಶಾಪಿಂಗ್ ಹೋಗಿ ಬರ್ಬೋದು. ಇಲ್ಲ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ, ನನ್ನ ಮನಸ್ಸಿಗೆ ಹಾಯ್ ಅನ್ಸುತ್ತೆ ಅಂದರೆ ದೇವಸ್ಥಾನಕ್ಕೆ ಹೋಗಿ ಬರ್ಬೋದು. ಅಥವಾ ಹೊರಗಡೆ ಹೋಗಿ ಏನಾದರೂ ಕೆಲಸಗಳು ಬಾಕಿ ಇದ್ರೆ ಮುಗಿಸ್ಕೊಂಡು ವಾಪಸ್ ಬರ್ಬೋದು. ಈ ಥರ ಹೊರಗಡೆ ಹೋಗಿ ಬರೋದ್ರಿಂದ ಮನಸ್ಸಿಗೆ ಸ್ವಲ್ಪ ಹಾಯ್ ಅನ್ಸುತ್ತೆ. ಇದ್ಯಾವುದು ಸಾಧ್ಯ ಇಲ್ಲ, ನಂಗೆ ಹೊರಗಡೆ ಏನು ಕೆಲಸ ಇಲ್ಲ ಹೋಗೋದಕ್ಕೆ, ನನ್ನ ಫ್ರೆಂಡ್ಸ್ ಯಾರು ಶಾಪಿಂಗ್ ಹೋಗ್ತಾ ಇಲ್ಲ, ನನಗೂ ಶಾಪಿಂಗ್ ಹೋಗೋ ಆಪ್ಷನ್ ಇಲ್ಲ, ನಂಗೆ ಬೇಕಾಗಿದ್ದೆಲ್ಲ ಮೊನ್ನೆ ತಗೊಂಡಿದ್ದೀನಿ ಅಂತ ಅಂದರೆ, ನೀವು ಪ್ರಕೃತಿಯಲ್ಲಿ ಅಂದರೆ ಗಿಡ ಮರ ಇರೋ ಕಡೆ ನಿಮ್ಮ ಬೇಜಾರಿನ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಟು ಒಂದು ವಾಕಿಂಗ್ ಮಾಡ್ಕೊಂಡು ಬನ್ನಿ. ಆ ತಂಗಾಳಿಯಲ್ಲಿ ಗಿಡ ಮರ
ಪಕ್ಷಿಗಳು ಅಥವಾ ಬಟರ್ಫ್ಲೈಗಳು, ಆಕಾಶ, ಭೂಮಿ ಇದನ್ನೆಲ್ಲ ನೋಡಿಕೊಂಡು ಬೇಜಾರಿನ ಬಗ್ಗೆ ಸ್ವಲ್ಪ ಹೊತ್ತು ಬಿಟ್ಟು ಅದನ್ನು ಆಸ್ವಾದಿಸ್ಕೊಂಡು ಬನ್ನಿ. ಆ ಪ್ರಕೃತಿನ ಜಸ್ಟ್ ಒಂದು ವಾಕಿಂಗ್ ಅಷ್ಟೇ. ನೀವು ವಾಪಸ್ ಬಂದಾಗ ನೀವು ಆದರೆ ನೆನ್ಪಿಟ್ಕೊಡಿ, ವಾಕಿಂಗ್ ಮಾಡೋ ಟೈಮಲ್ಲಿ ಬೇಜಾರಿನ ಬಗ್ಗೆ ಯೋಚಿಸಬಾರ್ದು. ಗಿಡನ, ಮರನ, ಆಕಾಶನ, ಭೂಮಿಯನ್ನ ಅಥವಾ ಆ ಗಾರ್ಡನ್ನಲ್ಲಿ, ಆ ರಸ್ತೆಯಲ್ಲಿ ಏನೇನಿದೆಯೋ ನಿಮ್ಮ ಗಮನ ಅದ್ರ ಕಡೆ ಇರಬೇಕು. ಹೀಗೆ ವಾಕಿಂಗ್ ಮಾಡ್ಕೊಂಡು ಬಂದಾದ್ಮೇಲೆ ಮನಸ್ಸು ನಿರಾಳವಾಗಿರುತ್ತೆ ಅನ್ನೋದು ನೀವೇ ಗಮನಿಸ್ತೀರ, ನೋಡ್ತಾ ಇರಿ. ಇದು ಟಿಪ್ ನಂಬರ್ 2. ಟಿಪ್ ನಂಬರ್ 3, ಈ ಬೇಜಾರಿಂದ ಆಚೆ ಬರೋದಕ್ಕೆ ಇನ್ನೊಂದು ಉಪಾಯ ಅಂದರೆ ನಿಮಗೆ ತುಂಬ ಫೇವ್ರೇಟ್ ಆಗಿರೋ ಕೆಲಸಗಳನ್ನ ಮಾಡಬೇಕು. ಕೆಲವ್ರಿಗೆ ಸೀರಿಯಲ್ ನೋಡೋ ಅಭ್ಯಾಸ ಇರುತ್ತೆ ಟಿ ವಿಯಲ್ಲಿ. ಅಂಥವ್ರು ಒಂದು ಒಳ್ಳೆ ಸೀರಿಯಲ್ ನೋಡ್ಬೋದು, ಅವ್ರಿಗೆ ಯಾವ್ದು ಇಷ್ಟನೋ ಆ ಸೀರಿಯಲ್ನ ನೋಡ್ಬೋದು. ಅಥವಾ ನಮಗೆ ಬೇಜಾರಾದಾಗೆಲ್ಲ ಟಿ ವಿನಲ್ಲಿ ಸೀರಿಯಲ್ ಬರುತ್ತಾ ಮೇಡಮ್ ಅಂತೀರಾ? ಯೂಟ್ಯೂಬ್ ಇದೆಯಲ್ಲ, ಇಂಟರ್ನೆಟ್ ಇದೆಯಲ್ಲ, ಸೀರಿಯಲ್ಲೇ ಆಗಬೇಕಂತ ಇಲ್ಲ, ನಿಮ್ಮ ಫೇವ್ರೇಟ್ ಶೋ, ನಿಮ್ಮ ಫೇವ್ರೇಟ್ ಮೋಟಿವೇಶನಲ್ ಸ್ಪೀಕರ್ ವಿಡಿಯೋ ಅಥವಾ ನಿಮ್ಗೆ ಏನು ಇಷ್ಟ ಆಗುತ್ತೋ ಅಂಥ ಒಳ್ಳೆ ಶೋಗಳನ್ನ ಒಮ್ಮೆ ನೋಡಿ, ಯಾರ್ದಾರು ಇನ್ಸ್ಪಿರೇಷನಲ್ ವಿಡಿಯೋ ನೋಡಿ. ಆವಾಗ ನಿಮ್ಮ ಮನಸ್ಸಿಗೆ ಹಿತ ಅನಿಸುತ್ತೆ, ಚೆನ್ನಾಗಿ ಅನಿಸುತ್ತೆ. ನಿಮ್ಗೆ ಇಷ್ಟವಾಗಿರೋದನ್ನ ಮಾಡಿದಾಗ ಅಂದರೆ ಬರೀ ಟಿ ವಿ ಶೋ, ಯೂಟ್ಯೂಬ್ ವಿಡಿಯೋ ಅಂತಾನೆ ಅಲ್ಲ, ಕೆಲವ್ರಿಗೆ ತುಂಬ ಬೇಜಾರಾದಾಗ ಅವ್ರಿಗೆ ಇಷ್ಟವಾಗಿರೋದು ತಿಂದರೆ ಮನಸ್ಸಿಗೆ ಖುಷಿ ಅನಿಸುತ್ತೆ. ಅಂಥವರು ಏನಾದರೂ ಇಷ್ಟ ಆಗಿರೋದನ್ನ ತಿನ್ಬೋದು. ಆವಾಗ ಅದ್ರ ಸ್ವಾದ ನಮ್ಮ ಬೇಜಾರನ್ನು ಮರೆಸೋ ಸಾಧ್ಯತೆ ಖಂಡಿತ ಇದೆ. ಹೀಗೆ ನಮ್ಗೆ ಇಷ್ಟವಾಗಿರೋದನ್ನ ಮಾಡಬೇಕು. ಇಲ್ಲ ಕೆಲವ್ರಿಗೆ ಒಂದು ಒಳ್ಳೆ ಬುಕ್ ಓದಿದ್ರೆ ಖುಷಿ ಕೊಡುತ್ತೆ ಅನ್ನೋದಾದರೆ ಅದನ್ನ ಓದ್ಬೋದು. ಇಲ್ಲ ನಂಗೆ ಜಸ್ಟ್ ವಾಕಿಂಗ್ ಮಾಡ್ಕೊಂಬಂದ್ರೆ ಚೆನ್ನಾಗಿ ಅನ್ಸುತ್ತಪ್ಪ, ಫ್ರೆಂಡ್ಸ್ ಜೊತೆ ಮಾತಾಡಿದ್ರೆ ಚೆನ್ನಾಗಿ ಅನ್ಸುತ್ತೆ, ನನಗೆ ವಿಡಿಯೋ ನೋಡಿದ್ರೆ ಚೆನ್ನಾಗಿ ಅನ್ಸುತ್ತೆ, ನಂಗೆ ಏನಾದರೂ ಒಳ್ಳೆ ಡಿಶ್ ಊಟ ಮಾಡಿದ್ರೆ ಚೆನ್ನಾಗಿ ಅನ್ಸುತ್ತೆ ಅಂದರೆ ಆ ಕೆಲಸ ಮಾಡೋದ್ರಿಂದ ನಮ್ಮ ಮನಸ್ಸಿನ ಬೇಜಾರು ಖಂಡಿತ ದೂರ ಆಗುತ್ತೆ. ಇದು ಟಿಪ್ ನಂಬರ್ 3. ಟಿಪ್ ನಂಬರ್ 4, ಈಗ ನಮಗೆ ಒಳ್ಳೆ ಊಟ ಮಾಡೋಕ್ಕಾಗಲ್ಲ, ಇವಾಗ ನಾನು ಆಫೀಸ್ನಲ್ಲಿ ಇದ್ದೀನಿ, ಹೊರಗಡೆ ವಾಕಿಂಗ್ ಮಾಡೋಕ್ಕಾಗಲ್ಲ, ನನ್ನ ಫ್ರೆಂಡ್ ಜೊತೆ ಮಾಡೋದಂತೂ ನನ್ನ ಫ್ರೆಂಡ್ ಜೊತೆ ಮಾತಾಡೋದಂತೂ ದೂರದ ಮಾತು, ಯಾರ ಜೊತೆನೂ ಮಾತಾಡೋಕ್ಕಾಗಲ್ಲ, ನನಗೆ ಇಷ್ಟವಾಗಿರೋದು ಏನೂ ಮಾಡೋಕ್ಕಾಗಲ್ಲ, ನಾನು ಆಫೀಸಲ್ಲಿ ಕೂತಿದ್ದೀನಿ, ಈ ಪ್ರಾಜೆಕ್ಟ್ ಡೆಡ್ಲೈನ್ ಇದೆ, ಇದನ್ನು ನಾನು ಮುಗಿಸ್ಲೇಬೇಕು ಅಂತ ಅನ್ಕೋತಿದ್ದೀರಾ? ಅಥವಾ ಮನೇಲಿರೋ ಹೌಸ್ ವೈಫ್ಸು ಅಯ್ಯೋ ಇದೆಲ್ಲ ಮಾಡೋಕ್ಕೆ ನಮಗೆ ಟೈಮ್ ಎಲ್ಲಿದೆ, ಈ ಅಡುಗೆ ಎಲ್ಲ ಮುಗಿಸ್ಬೇಕು, ಇನ್ನೂ ಸ್ವಲ್ಪ ಬಟ್ಟೆ ಒಗಿಬೇಕು, ಈ ಕೆಲಸ ಎಲ್ಲ ಮುಗಿಸಿ ಮತ್ತೆ ಮಗುನ ಕರ್ಕೊಂಬರಕ್ಕೆ ನಾನು ಓಡಬೇಕು, ಅಷ್ಟೊಂದು ಟೈಮ್ ಎಲ್ಲಿದೆ ನಮ್ಮ ಹತ್ರ ಅಂತೀರಾ? ಈಗ ಟಿಪ್ ನಂಬರ್ 4 ನಾನು ಹೇಳ್ತಾ ಇರೋದು ಇದೆ. ಈ ಕ್ಷಣದಲ್ಲಿ ನೀವು ಲೀನರಾಗಿ, ಈ ಕ್ಷಣ ಏನು ಮಾಡಬೇಕೋ ಅದನ್ನು ಸಾಧ್ಯವಾದಷ್ಟು ಮಟ್ಟಕ್ಕೆ ಏಕಾಗ್ರತೆಯಿಂದ ಮಾಡಿ. ಹಿಂದೆ ಆಗಿರೋ ಬೇಜಾರನ್ನ ಈ ಕ್ಷಣದಲ್ಲಿ ಮಿಕ್ಸ್ ಮಾಡ್ದಲೆ ಆ ಬೇಜಾರಿಗೊಂದು ಸಣ್ಣ ವಿರಾಮ ಕೊಟ್ಟು, ಈ ಪ್ರಾಜೆಕ್ಟ್ ಆದಮೇಲೆ ನಾನು ಅದ್ರ ಬಗ್ಗೆ ಥಿಂಕ್ ಮಾಡ್ತೀನಿ, ಈ ಕೆಲಸ ಆದಮೇಲೆ ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ಯಾಕೆ ಅಂದರೆ ಇವಾಗ ಈ ಕೆಲಸ ಮಾಡೋದು ತುಂಬ ಮುಖ್ಯ ನನಗೆ, ಇಲ್ಲ ಅಂದರೆ ಪರಿಸ್ಥಿತಿ ಹದಗೆಡುತ್ತೆ ಅಂತ ಯೋಚನೆ ಮಾಡಿ ಆ ಬೇಜಾರಿನ ಯೋಚನೆಗಳಿಗೆ ಒಂದು ಸಣ್ಣ ವಿರಾಮ ಕೊಟ್ಟು ಈ ಕೆಲಸಗಳ ಆದಮೇಲೆ ಅದ್ರ ಬಗ್ಗೆ ಯೋಚಿಸ್ತೀನಿ ಅಂತ ಮಾಡಬೇಕಾಗಿರೋ ಕೆಲಸದಲ್ಲಿ ನೀವು ಇನ್ವಾಲ್ವ್ ಆದರೆ, ಆ ಕೆಲಸಗಳನ್ನು ಅಂದರೆ ಇವಾಗ ಮಾಡಬೇಕಾಗಿರೋ ಕೆಲಸಗಳನ್ನ ಏಕಾಗ್ರತೆಯಿಂದ ಮಾಡಿದ್ರೆ ಈ ಕೆಲಸ ಮುಗಿಯೋ ಅಷ್ಟರಲ್ಲಿ ನಿಮ್ಮ ಬೇಜಾರು ಕೂಡ ಮಾಯ ಆಗಿರುತ್ತೆ. ಯಾವತ್ತೂ ಅಷ್ಟೇ, ಈ ಕ್ಷಣಕ್ಕೆ ನಾವು ಬೇಕಾಗಿದ್ದೀವಿ ಅಂದಮೇಲೆ ಹಿಂದಿನ ಬೇಜಾರ ಬಗ್ಗೆ ಯೋಚನೆ ಯಾಕೆ, ಮುಂದಿನ ಬೇಜಾರುಗಳ ಬಗ್ಗೆ ಚಿಂತೆ ಯಾಕೆ? ಇದು ಸರ್ವಶ್ರೇಷ್ಠ ಟಿಪ್. ಮಾಡಬೇಕಾಗಿರೋ ಕೆಲಸನ ಸರಿಯಾಗಿ ಏಕಾಗ್ರತೆಯಿಂದ ಮಾಡಿದ್ರೆ ಎಲ್ಲ ಬೇಜಾರು ನಾವು ಕೆಲಸಗಳು ಮಾಡಾದ್ಮೇಲೆ ಅಥವಾ ಕೆಲಸಗಳು ಮಾಡೋ ಅಷ್ಟರಲ್ಲಿ ಮಾಯ ಆಗಿರುತ್ತೆ. ಈ ಕ್ಷಣದಲ್ಲಿ ಇನ್ವಾಲ್ವ್ ಆಗಿ, ಈ ಕ್ಷಣದಲ್ಲಿ ಲೀನರಾಗಿ ಏಕಾಗ್ರತೆಯಿಂದ ಮಾಡಬೇಕಾಗಿರೋ ಕೆಲಸನ ಸರಿಯಾಗಿ ಮಾಡಿ. ಇದು ಟಿಪ್ ನಂಬರ್ 4. ಈ ಟಿಪ್ಸ್ನ ನೀವು ಸರಿಯಾಗಿ ಪಾಲಿಸಿದ್ರೆ ಖಂಡಿತ ನಿಮ್ಮ ಸಣ್ಣ ಪುಟ್ಟ ಬೇಜಾರುಗಳಿಂದ
ಆಚೆ ಬರೋದಕ್ಕೆ ಇವು ಸಹಾಯ ಮಾಡ್ತವೆ. ಬೇಜಾರು ತುಂಬಾ ಸಹಜವಾದ ಭಾವನೆ, ಆದ್ರೆ ಅದನ್ನ ಮನಸ್ಸಿನಲ್ಲಿ ಹೊತ್ಕೊಂಡು ತಲೆನಲ್ಲಿ ಹೊತ್ಕೊಂಡು ಮುಂದಕ್ಕೆ ಹೋಗಕ್ ಆಗೋಲ್ಲ. ಹೋದ್ರೆ ನಾವು ತಲೆನಲ್ಲಿ ಸೈಡ್ ಬೈ ಸೈಡ್ ಬೇಜಾರಿನ ಬಗ್ಗೆ ಯೋಚಿಸ್ತೀವಿ, ಈ ಕಡೆ ಸೈಡ್ ಅಲ್ಲಿ ಕೆಲಸ ಮಾಡ್ತೀವಿ ಅಂದ್ರೆ ಅದು ಸಾಧ್ಯ ಇಲ್ಲ. ಈ 4 ಟಿಪ್ಸ್ ಫಾಲೋ ಮಾಡೋದ್ರಿಂದ ಅಥವಾ ಈ 4ರಲ್ಲಿ ಯಾವ್ದಾದ್ರು ಒಂದು ಸರಿಯಾಗಿ ಫಾಲೋ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಆವಾಗ ಇವಾಗ ಅಥವಾ ಯಾವಾಗಲೂ ಆಗುವಂಥ ಬೇಜಾರುಗಳಿಂದ ಆಚೆ ಬರಬಹುದು ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ರಿಲೇಟಿವ್ಸ್ ಒಂದಿಗೆ ಶೇರ್ ಮಾಡಿ. ಇಂಥ ಮೋಟಿವೇಶನಲ್ ವಿಡಿಯೋಸ್ಗೆ ನೋಡ್ತಾ ಇರಿ ಪ್ರತಿಮಾ ಕೊಟ್ರೇಶ್ ಚಾನಲ್. ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬೆಲ್ ಐಕನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ಸ್ಗೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ನಮಸ್ಕಾರ.